ಇದುವರೆಗೂ ಗಾರ್ಧಭಾಸುರನ ವಿಚಾರ ಮಾತಾಡ್ಕೋತಿದ್ದೀವಲ್ಲ, ಮಹಾವಿಷ್ಣು ಅವನ ಜೊತೆಯಲ್ಲಿ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂತ ಅನ್ನೋದು ಗೊತ್ತಾಗ್ತಿದೆಯಲ್ಲ, ಅವನು ಗೆದ್ದರೆ ನಾನು ದಾಸನಾಗ್ಬಿಡ್ತೀನಿ ಅಂತ ಶಿವ ಹೇಳಿದ್ದಾನೆ, ಮುಂದಕ್ಕೆ ಏನಾಗುತ್ತೆ ನೋಡೋಣ ಅಂತ ಅನ್ಕೊಂಡ್ವಲ್ಲ ನಾವು. ಹಾಗೆ ಗಾರ್ಧಭಾಸುರನ ಹತ್ತಿರ ಹೋಗುವಷ್ಟರೊಳಗಾಗಿ ಈ ವಿಷ್ಣು ಸುಂದರಾಂಗಿಯಾಗಿ ಬದಲಾವಣೆ ಆಗಿಬಿಡ್ತಾನೆ. ವಿಷ್ಣು ಬರ್ತಾ ಇದ್ದಾನೆ, ಯುದ್ಧ ಮಾಡಬೇಕು ಅಂತ ಕಾಯ್ತಾ ಇರ್ತಕ್ಕಂಥ ಗಾರ್ಧಭಾಸುರ ಆ ಸುಂದರಿಯನ್ನು ನೋಡ್ತಾ ಹಾಗೆ ಮೈಮರೆತು ನಿಂತುಬಿಟ್ಟ. ಅವಳ ವಯ್ಯಾರಗಳನ್ನು ನೋಡಿ ಗಾರ್ಧಭಾಸುರನಿಗೆ ಮತ್ತೇರಿಬಿಡ್ತಂತೆ. ಅವಳ ಹಿಂದೆ ಬಿದ್ದ. ಇದೆಂಥದ್ದು ನೋಡಿದು. ಅವಳು ತನ್ನ ಸರಸ ಸಂಭಾಷಣೆಯಿಂದ ಅವನ ಮತ್ತಷ್ಟು ಇನ್ನಷ್ಟು ಜಾಸ್ತಿ ಆಗುವಾಗಿ ಮಾಡ್ಕೊಳ್ತಾಳೆ ಆ ಸುಂದರಾಂಗಿ ರೂಪವಾಗಿರ್ತಕ್ಕಂಥ ಮಹಾವಿಷ್ಣು. ಕೊನೆಗೆ ಒಂದು ಮದ್ಯಪಾತ್ರೆಯನ್ನು ಅವನ ಕೈಯಲ್ಲಿ ಇಡ್ತಾಳೆ, ಚೆನ್ನಾಗಿ ಕುಡೀಲಿ ಅಂದ್ಬಿಟ್ಟು. ಅವಳ ಮೇಲಿನ ವ್ಯಾಮೋಹದಿಂದ ಅವನೇನು ಮಾಡ್ತಾನೆ, ಕಂಠಪೂರ್ತಿ ಕುಡ್ಕೋತಾನೆ. ನಿಲ್ಲಕ್ಕೂ ಆಗಲಿಲ್ಲ, ಅಷ್ಟೊಂದು ಕುಡಿತಾನೆ ಅವನು. ಬ್ಯಾಲೆನ್ಸೇ ತಪ್ಪೋಗ್ಬಿಟ್ಟಿದೆ. ಪ್ರಜ್ಞೆ ಅಲ್ಲ, ಹೊಟ್ಟೆ ತುಂಬಿಟ್ಟು ಬಿದ್ದೋಗ್ತಾ ಇದ್ದಾನೆ, ಹಂಗಾಗ್ಬಿಟ್ಟಿದೆ ಅವನಿಗೆ. ನೆಲದ ಮೇಲೆ ಬಿದ್ದು ಬಾಯಿಗೆ ಬಂದ ಹಾಗೆ ಕಿರ್ಚಾಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಇನ್ನು ಕುಡ್ದವನ ಬಾಯಿನಲ್ಲಿ ಏನು ಬರುತ್ತೆ ಕಂಡ್ರೆ ಒಳ್ಳೆ ಮಾತು ಬರ್ತದ? ಇಲ್ಲ, ಇಷ್ಟು ಬಂದಾಗ ಒದರಾಟಕ್ಕೆ ಶುರು ಆಗತ್ತೆ. ಕೆಲವರು ಒದರಾಡ್ಕೊಂಡೇ ಹೋಗ್ಬಿಡ್ತಾರೆ ಬಿಡಿ. ಹಾಗೆ ಆ ಮಧ್ಯ ಅನ್ನೋದು ಅಂತರದ್ದು, ಅಂದರೆ ನಿಮ್ಮ ಭಾಷೆಯಲ್ಲಿ ಹೇಳ್ತಾರಲ್ರಿ ಹೆಂಡ ಅಂತ, ಅದು ಶ್ರೀಹರಿ ಒಂದು ದೊಡ್ಡ ತೋಳವಾಗಿ ಬದಲಾಗಿ ಬಿಡ್ತಾನೆ. ಯಾವಾಗ ಕೆಳಗೆ ಬಿದ್ದು ಒದ್ದಾಡ್ತಾ ಇರ್ತಾನೋ, ಮದ್ಯವನ್ನು ಕುಡಿದು ಪೂರ್ಣ ಪ್ರಜ್ಞೆನೇ ಇಲ್ಲವೇ ಇಲ್ಲ ಅವನಿಗೆ, ಪೂರ್ತಿ ಪ್ರಜ್ಞೆ ಹೊಟ್ಟೋಗ್ಬಿಟ್ಟಿದೆ. ಕತ್ತೆ ಆಕಾರದಲ್ಲಿದ್ದ ಆ ರಾಕ್ಷಸನ ಮೇಲೆ ಆಕ್ರಮಣ ಮಾಡಿಬಿಡ್ತಾನೆ, ಹಿಡ್ಕೊಂಡ್ಬಿಡ್ತಾನೆ. ದೊಡ್ಡ ತೋಳ, ಅದಕ್ಕೆ ಶತ್ರು ಅದೇ ತಾನೆ. ರಾಕ್ಷಸ ಮತ್ತಿನಿಂದ ಇನ್ನೇನು ಹೊರಗೆ ಬರ್ತಾನೆ ಅದಕ್ಕೆ ಮುಂಚೆ ಅವನ ಇಡೀ ದೇಹವನ್ನು ತಿಂದು ಹಾಕಿಬಿಡುತ್ತೆ ಆ ತೋಳ. ಸುಂದರಾಂಗಿ ಎಲ್ಲಿ, ತೋಳ ಎಲ್ಲಿ, ಯೋಚನೆ ಮಾಡಿ. ಈ ವಿಷ್ಣು ಮಾಯೆ ಎಂಥದ್ದು! ವಿಷ್ಣು ಮಾಯೆ ಸುಂದರಾಂಗಿಯಾಗಿ ಬಂದು ಭಯಂಕರವಾದ ತೋಳ ಆಕಾರದಲ್ಲಿ ಬಂದು ಮತ್ತು ಕುಡ್ಕೊಂಡು ಬಿದ್ದಿರ್ತಕ್ಕಂಥವನ ಮೇಲೆ ಸೀಳಿಬಿಡ್ತಾನೆ, ಹಾಕೊಂಡು ತಿಂದು ಹಾಕಿಬಿಡ್ತಾನೆ ಅಂತ ನೋಡಿ. ಅವನದೊಂದು ಚೂರು ಇಲ್ಲದೆ ಇರೋ ಹಾಗೆ. ಹೀಗೆ ಅದ್ಭುತ ಉಪಾಯದಿಂದ ಶ್ರೀಹರಿ ಸಾಧಿಸಿದ ವಿಜಯವನ್ನು ನೋಡಿ ದೇವತೆಗಳೆಲ್ಲ ಹೂಮಳೆ ಸುರಿಸ್ತಾರೆ. ಶ್ರೀಹರಿಯು ಪ್ರಸನ್ನನಾಗಿ ಚತುರ್ಭುಜಗಳೊಡನೆ ಸಾಕ್ಷಾತ್ಕಾರನಾದ ಅಲ್ಲೆಲ್ಲರಿಗೂ ಆ ಸ್ವಾಮಿ ದರ್ಶನವನ್ನು ಕೊಡ್ತಾನೆ. ಸಮಸ್ತ ದೇವತೆಗಳಿಗೆ ನಾನು ಸುಂದರಾಂಗಿಯೂ ಅಲ್ಲ, ತೋಳನೂ ಅಲ್ಲ, ನಾನು ನೋಡಿ ಯಾರು ಭಯಪಡಬೇಕಾಗಿಲ್ಲ ಅಂಥೇಳಿ ಸುಂದರ ಮೂರ್ತಿಯಾಗಿರುವಂತಹ ಚತುರ್ಭುಜ ಆಕಾರದಲ್ಲಿ ಸ್ವಾಮಿ ಕಾಣಿಸ್ಕೊತಾನೆ. ಅದೇ ಸಮಯಕ್ಕೆ ಶಿವನು ಸಾಕ್ಷಾತ್ಕರಿಸ್ತಾನೆ ಪಕ್ಕದಲ್ಲೇನೆ. ಶ್ರೀಹರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಮಾಧವ ನಾನು ನಿನ್ನ ದಾಸ ಅಂತ ಹೇಳ್ತಾನೆ. ಶಪಥ ಮಾಡಿದ್ನಲ್ಲ, ಗಾರ್ಧಭಾಸುರನ ಸಂಹಾರ ಮಾಡಿದ್ರೆ ನಿನಗೆ ನಾ ದಾಸನಾಗ್ತೀನಿ ಅಂತ. ನಾನೀಗ ನಿನ್ನ ದಾಸನಾಗಿದ್ದೀನಿ, ಕೊಟ್ಟ ಮಾತು ಪ್ರಕಾರ ನಾನು ಬಂದಿದ್ದೀನಿ. ಆಗ ವಿಷ್ಣು, ದೇವಾ ನೀನು ಸಕಲ ಜಗತ್ಪ್ರಭು, ನಿನ್ನ ಮೇಲಿನ ಭಕ್ತಿಯಿಂದಲೇ ನಾನು ಈ ರಾಕ್ಷಸನನ್ನು ಕೊಂದಿದ್ದು. ನಾನು ನಿನ್ನ ಭಕ್ತ, ಅಂದರೆ ನಾನೇ ನಿನ್ನ ದಾಸ. ಆದರೆ ನಿನ್ನ ಮಾತು ಸುಳ್ಳಾಗಬಾರದು. ಆದ್ದರಿಂದ ನಾನು ರಾವಣ ವಧೆಗೋಸ್ಕರ ಶ್ರೀರಾಮನ ಅವತಾರ ಎತ್ತಿದಾಗ ನೀನು ಹನುಮಂತನಾಗಿ ಜನಿಸಿ ನನಗೆ ಉಪಕಾರ ಮಾಡು ಅಂತ ಹೇಳ್ತಾನೆ. ಇದು ನೋಡಿ ಕತೆ ಎಲ್ಲಿಗೆ ಬಂತು. ಕತೆ ನೋಡಿದ್ರ
ಅದಕ್ಕೆ ಶಿವಸ್ಮರಣೆ ಮಾಡಿದ್ರೆ ಆಂಜನೇಯನೇ ಅಂತ ಅರ್ಥ. ಓಂ ನಮೋ ಹನುಮತೇ ನಮಃ ಅಂದರೆ ಸಾಕು, ಶಿವನನ್ನು ಸ್ಮರಣೆ ಮಾಡಿದ ಹಾಗೆ. ಶಿವನೇ ಆಂಜನೇಯನು, ಆಂಜನೇಯನೇ ಶಿವನು ಅನ್ನೋದು ಜ್ಞಾಪಕ ಇಟ್ಕೋಬೇಕು. ಯಾಕೆಂದ್ರೆ ಇದು ನಾವು ಅಂದ್ಕೊಂಡು ಇಬ್ಬರಿಗೆ ಜಗಳ ಆಯ್ತು ಯಾಕೆ ಅಂತ. ಅರ್ಥ ಆಯ್ತಾ ಈಗ? ಜೈ ಗುರುದತ್ತ.